ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲಿ ಇಲ್ಲಿ ಭಾರತದ ಮಹಾರತ್ನ ಕಂಪನಿಗಳಲ್ಲಿ ಒಂದಾದ ಇಂಡಿಯನ್ ಆಯಿಲ್ನಲ್ಲಿ ಕೂಡ ಇಲ್ಲಿ ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇದು ಭಾರತದ ಮಹಾರತ್ನ ಕಂಪನಿಗಳಲ್ಲಿ ಇದು ಒಂದು ಕೂಡ ಮಹಾರತ್ನವಾಗಿ ನಮ್ಮ ದೇಶದಲ್ಲಿ ಕಂಡು ಬರುತ್ತದೆ. ಇಲ್ಲೊಂದು ನೇಮಕಾತಿ ನಡೀತಾ ಇದೆ. ಈ ಹುದ್ದೆಗಳು ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅನುಭವಿ ಸಿಬ್ಬಂದಿಯ ಮತ್ತು ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಡಿ ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅಂಗವೈಕಲ್ಯತೆ ಮಾನದಂಡದ PWBD ವ್ಯಕ್ತಿಗಳ ಅಖಿಲ ಭಾರತದ ಮುಕ್ತ ನೇಮಕಾತಿಯನ್ನು ಕೂಡ ಇಲ್ಲಿ ನಾವು ಈ ಹುದ್ದೆಯನ್ನು ನಾವಿಲ್ಲಿ ಕರೆಯಬಹುದಾಗಿದೆ. ಇಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ತೈಲ ಅನಿಲ ಪೆಟ್ರೋಕೆಮಿಕಲ್ಸ್ ಮತ್ತು ಪರ್ಯಾಯ ಇಂಧನ ಇಲಾಖೆಗೆ ಉಪಸ್ಥಿತಿಯನ್ನು ಹೊಂದಿರುವ ಸಮಗ್ರ ವೈವಿಧ್ಯ ಪ್ರಮುಖ ಒಂದು ಶಕ್ತಿಯಾಗಿದೆ. ಭಾರತದ ಮಹಾರತ್ನಗಳಲ್ಲಿ ಕೂಡ ಇದು ಒಂದು ಮಹಾರತ್ನ ಕೂಡ ಎಂದು ನಾವು ಹೇಳಬಹುದು. ಇಲ್ಲಿ ಇಂಡಿಯನ್ ಆಯಿಲ್ ತನ್ನ ಭವಿಷ್ಯದ ಬೆಳವಣಿಗೆಯನ್ನು ಉತ್ತೇಜಿಸಲು ಭಾರತೀಯ ಮೂಲದ ಪ್ರತಿಭಾವಂತ ಯುವ ಮತ್ತು ಶಕ್ತಿಯುತ ವ್ಯಕ್ತಿ ಭಾರತದ ವಿವಿಧ ರಾಜ್ಯಗಳ ಅಂದರೆ ವಿವಿಧ ರಾಜ್ಯಗಳಲ್ಲಿ ತನ್ನ ಸ್ಥಾಪನೆಗಳು ಕಚೇರಿಗಾಗಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಗ್ರೇಡನ್ ವೇತನ ಶ್ರೇಣಿ ಕೂಡ ಈ ನೇಮಕಾತಿಯಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ವೇತನ ಅವರಿಗೆ 23,000ರಿಂದ 78,000 ವೇತನ ಕೂಡ ಅವರು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಗ್ರೇಡ್ 3 ವೇತನ ಶ್ರೇಣಿ ಕೂಡ ಅವರು ನೀಡ್ತಾ ಇದ್ದಾರೆ. ಅದು ಕೂಡ 25,000ರಿಂದ 1,05,000 ರೂಪಾಯಿಗಳ ಹೊಂದಿರುವ ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವೇತನ ಶ್ರೇಣಿಯ ಪ್ರಕಾರ ಮೂಲ ವೇತನದ ಜೊತೆಗೆ ಇಲ್ಲಿ ತುಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ವೈದ್ಯಕೀಯ ಮರುಪಾವತಿ, ರಜೆ, ಪ್ರಯಾಣ ರಿಯಾಯಿತಿ ಹೀಗೆ ಹಲವಾರು ಸಕಲ ಸೌಲಭ್ಯಗಳನ್ನು ನೀಡ್ತಾ ಇರುವ ಒಂದು ಮಹಾರತ್ನ ಕಂಪನಿಯಲ್ಲಿ ಕೆಲವೊಂದಿಷ್ಟು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆಯ ಪ್ರಕಾರಗಳು ಮತ್ತು ಇಲ್ಲಿ ಮೀಸಲಾತಿ, ಶೈಕ್ಷಣಿಕ ಅರ್ಹತೆ, ಅನುಭವ ಮಾನದಂಡಗಳು, ಆಯ್ಕೆ ಮತ್ತು ವಿಧಾನ, ಇತರ ಮಾನದಂಡ ಸಂಖ್ಯೆಯೊಂದಿಗೆ ಈ ವೆಬ್ಸೈಟ್ನಲ್ಲಿ ನಿಮಗೆ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಯಾಗಿ ಕೂಡ ಆ ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟು ಆಯ್ಕೆ ವಿಧಾನ ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ, ಮೀಸಲಾತಿ ಎಂಬುದರ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು. ಇದು ಆನ್ಲೈನ್ ಅರ್ಜಿ ಸಲ್ಲಿಕೆ ಆಗಿ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಫಾರಮನ್ನು ತುಂಬಬೇಕಾಗುತ್ತದೆ. ಇಂಡಿಯನ್ ಲೈನ್ ಫಾರ್ಮ್ಗೆ ಹೋಗಿ ಇಂಡಿಯನ್ ಆಯಿಲ್ ಫಾರ್ ಕೆರಿಯರ್ಸ್ ನೀವು ಕ್ಲಿಕ್ ಮಾಡಿ ನಂತರ ಲೇಟೆಸ್ಟ್ ಜಾಬ್ ಓಪನಿಂಗ್ಸ್ ಕೂಡ ಅಲ್ಲಿ ಓಪನ್ ಮಾಡಿ ರಿಕ್ರೂಟ್ಮೆಂಟ್ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ಪ್ರಕಾರ ಸ್ಥಾನಗಳ ಸಾರಾಂಶವನ್ನು ಕೆಳಗಿಂದ ಇರಿಸಲಾಗಿದೆ. ಇಲ್ಲಿ ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅನುಭವಿ ಸಿಬ್ಬಂದಿಯ ಅಖಿಲ ಭಾರತ ಮುಕ್ತ ನೇಮಕಾತಿಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಹುದ್ದೆಯ ಕೋಡ್ 101ರಿಂದ 123 ಗ್ರೇಡ್ 1 ಹುದ್ದೆಯಾಗಿದೆ. ಜೂನಿಯರ್ ಆಪರೇಟರ್ ಹುದ್ದೆಯಾಗಿದೆ. ಒಟ್ಟು 715 ಹುದ್ದೆಗಳು ಈ ಗ್ರೇಡ್ 1 ಹುದ್ದೆಯಲ್ಲಿ ನಮಗೆ ಕಂಡುಬರುತ್ತದೆ. ನಂತರ ಇಲ್ಲಿ ಬಿ ಆಪ್ಷನ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ನಡಿ ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅಂಗವೈಕಲ್ಯ ಅಂದರೆ ಇದೊಂದು PWD ಫಿಸಿಕಲ್ ಚಾಲೆಂಜಲ್ಲಿ ಇರುವ ವ್ಯಕ್ತಿಗಳಿಗೆ ಈ ರಿಕ್ರೂಟ್ಮೆಂಟ್ ಸಂಬಂಧಪಡುತ್ತದೆ. ಇಲ್ಲಿ ಕೂಡ ಹುದ್ದೆಯ ಕೋಡ್ನ ಇಲ್ಲಿ ನೀಡ್ತಾ ಇದ್ದಾರೆ. 701ರಿಂದ 704 ಇದು ಕೂಡ ಗ್ರೇಡ್ 1 ಹುದ್ದೆಯಾಗಿದೆ. ಜೂನಿಯರ್ ಆಪರೇಟರ್ ಅಂಗವಿಕಲರಿಗೆ ಇದು ಕೂಡ 23 ಹುದ್ದೆಗಳು ಖಾಲಿ ಇವೆ. ನಂತರ ಇಲ್ಲಿ 705ರಿಂದ 708 ಇದೊಂದು ಹುದ್ದೆಯ ಕೋಡಾಗಿದೆ. ಇದು ಗ್ರೇಡ್ 3 ಹುದ್ದೆಯಾಗಿದೆ. ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಅಂಗವಿಕಲ ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ಕೂಡ 8 ಹುದ್ದೆಗಳಲ್ಲಿ ಕಂಡು ಬರುತ್ತದೆ. ಇಲ್ಲಿ ಆನ್ಲೈನ್ ಅರ್ಜಿ ಓಪನ್ ಯಾವಾಗೆಂದರೆ ಈ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ದಿನಾಂಕ 3/2/2025 ಬೆಳಗ್ಗೆ 10 ಗಂಟೆಗೆ ಇದು ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಆನ್ಲೈನ್ ಅರ್ಜಿ ಡಾಕ್ಯುಮೆಂಟ್ ಅಪ್ಲೋಡ್ ಮತ್ತು ಅರ್ಜಿ ಶುಲ್ಕ ಪಾವತಿಸುವ ದಿನಾಂಕ 23/2/2025 ರಾತ್ರಿ 12:55 ತನಕ ಇಲ್ಲಿ ನೀಡ್ತಾ ಇದ್ದಾರೆ. ಕಂಪ್ಯೂಟರ್ ಆಧಾರಿತ ಅಂದರೆ ಇಲ್ಲಿ CBT ಎಕ್ಸಾಮ್ ಕೂಡ ಏಪ್ರಿಲ್ 2025ರಂದು ಇವರು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಫಲಿತಾಂಶಗಳು ಅಂದರೆ ರಿಸಲ್ಟ್ ನಿಮಗೆ ಈ ವೆಬ್ಸೈಟ್ನಲ್ಲಿ ನಿಮಗೆ ನೀಡುತ್ತಾರೆ. ಅದು ಯಾವಾಗಂದರೆ ಏಪ್ರಿಲ್ ಅಥವಾ ಮೇನಲ್ಲಿ ನಿಮಗೆ ರಿಸಲ್ಟನ್ನು ಕೂಡ ಇವರು ಪಬ್ಲಿಷ್ ಮಾಡುತ್ತಾರೆ. ಇದು ಉದ್ಯೋಗವನ್ನು ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಮತ್ತು ಅಂಗವಿಕಲತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಉದ್ಯೋಗಾವಕಾಶ ಕೂಡ ನಾವಿಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆಯಾಗಿದೆ. ಇದು FGM ಬೆಂಗಳೂರಿನಲ್ಲಿ ಇದು 4ನೇ ಮಹಡಿ ಈಸ್ಟ್ ವಿಂಗ್
ರಹೇಜಾ ಟವರ್ಸ್ MG ರಸ್ತೆ ಬೆಂಗಳೂರಿನಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ನಮಗೆ ಕಂಡುಬರುತ್ತೆ. ಇದು ಇಂಡಿಯನ್ ಬ್ಯಾಂಕ್ನ ಸಹಭಾಗಿತ್ವದಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆ ಆಗಿದೆ. ಇಲ್ಲಿ ಅರೆಕಾಲಿಕ ವೈದ್ಯಕೀಯ ಸಲಹೆಗಾರರ ಸೇವೆಗಳನ್ನು ಪಡೆದುಕೊಳ್ಳುವ ಪ್ರಕಟಣೆ ಕೂಡ ಇವರು ಅಂದರೆ ಅರೆಕಾಲಿಕ ವೈದ್ಯರನ್ನು ಕೂಡ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಂಡಿಯನ್ ಬ್ಯಾಂಕ್ MG ರಸ್ತೆ ಬೆಂಗಳೂರು ವಿಳಾಸದಲ್ಲಿ ಸ್ಥಿತವಾಗಿರುವ ಬೆಂಗಳೂರಿನ ತನ್ನ ಫೀಲ್ಡ್ ಜನರಲ್ ಮ್ಯಾನೇಜರ್ ಇವರ ಕಚೇರಿಗೆ ಅಧಿಕೃತ ವೈದ್ಯರು ಅಂದರೆ ಇಲ್ಲಿ ಇಂಡಿಯನ್ ಬ್ಯಾಂಕ್ ಅಧಿಕೃತ ಒಂದು ಬ್ಯಾಂಕಿಗೆ ಅಧಿಕೃತ ವೈದ್ಯರ ನೇಮಕಾತಿಯನ್ನು ಕೂಡ ಇವರು ಮಾಡಿಕೊಳ್ತಾ ಇದ್ದಾರೆ. ಅದು ಗುತ್ತಿಗೆ ಆಧಾರದ ಮೇಲೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/2/2025 ಅಷ್ಟರ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತದೆ. ಸಂಪೂರ್ಣ ವಿವರಗಳು ಮತ್ತು ಅರ್ಜಿ ಸಲ್ಲಿಸುವ ರೀತಿಯ ಕುರಿತು ಮಾಹಿತಿಯ ಬ್ಯಾಂಕ್ನ ಜಾಲತಾಣ ಅಂದರೆ ಈ ಬ್ಯಾಂಕ್ನ ಒಂದು ಜಾಲತಾಣ ಇಲ್ಲಿದೆ Indian Bank Career Selections ಸೆಕ್ಷನ್ನಲ್ಲಿ ಲಭ್ಯವಿದೆ. ಅಲ್ಲಿ ನಿಮಗೆ ಅರ್ಜಿ ಫಾರಂ ದೊರೆಯುತ್ತದೆ. ಆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ತುಂಬಿ ಇದರ ಸದುಪಯೋಗ ಕೂಡ ನೀವು ಪಡೆದುಕೊಳ್ಳಬಹುದು. ಇಲ್ಲಿ ಅಧಿಕೃತ ವೈದ್ಯರು ಒಂದು ಹುದ್ದೆಯಾಗಿದೆ. 10 ವರ್ಷ ಅನುಭವ ಇರುವಂಥ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಇಲ್ಲಿ ವಿದ್ಯಾರ್ಹತೆ ಭಾರತ ಸರ್ಕಾರದ ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯ ಮಂಡಳಿ MBBS ಅಂದರೆ ಭಾರತ ಸರ್ಕಾರದ ವಿಶ್ವವಿದ್ಯಾಲಯದಿಂದ MBBS ಪದವಿ ಪಡೆದಂಥ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿಮಗೆ ಕನಿಷ್ಠ 10 ವರ್ಷದ ಅನುಭವ ಕೂಡ ಇರತಕ್ಕಂಥೇಳಿ ಈ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇದೇ ತಿಂಗಳು 20/2/2025 ಒಳಗಾಗಿ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದು ದಿನಾಂಕ 3/2/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಅಲ್ಲಿಗೆ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಫೀಲ್ಡ್ ಜನರಲ್ ಮ್ಯಾನೇಜರ್ ಬೆಂಗಳೂರು ಇವರನ್ನು ಕೂಡ ನೀವು ಸಂಪರ್ಕಿಸಬಹುದು. ಇಲ್ಲಿ ಇನ್ನೊಂದು ಉದ್ಯೋಗ ಮಾಹಿತಿಯಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮದಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಸುಮಾರು 510 ಆಪರೇಷನ್ ಹುದ್ದೆಗಾಗಿ ಇವುಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 510 ಅಪ್ರೆಂಟೈಸ್ ಹುದ್ದೆಗಳಿಗೆ ಇವರು ನೇಮಕಾತಿ ಬೆಂಗಳೂರು ಬೆಸ್ಕಾಂ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇಲ್ಲಿ ಬೆಸ್ಕಾಂ ಫೆಬ್ರವರಿ 2025 ಅಧಿಸೂಚನೆಯಂತೆ 510 ಅಪ್ರೆಂಟೈಸ್ ಹುದ್ದೆಗಾಗಿ ಅರ್ಜಿಯನ್ನು ಇವರು ಕರೀತಾ ಇದ್ದಾರೆ. ಇಲ್ಲಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮಗೆ ಯಾವ ಅರ್ಹತೆ ಇರಬೇಕಂತೂ ಈ ಕೆಳಗೆ ನೀಡಲಾಗಿದೆ. ಅದನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮೊಟ್ಟ ಮೊದಲು ನೀವು ಪದವಿಯಲ್ಲಿ ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಇಂಜಿನಿಯರ್ ಅಂದರೆ ಯಾವ ಇಂಜಿನಿಯರಿಂಗ್ ಅಂದರೆ ಇಲ್ಲಿ BE ಅಥವಾ BTechನಲ್ಲಿ ಜೊತೆಗೆ ಇಲ್ಲಿ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಮಾಡಿದಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಪದವಿ ಇತರೆ ಮಾಡಿದಂಥ ಪದವಿಯವರು ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. BA ಆಗಿರಲಿ, BSc ಆಗಿರಲಿ, BCom ಆಗಿರಲಿ, BBA ಆಗಿರಲಿ, BCA ಆಗಿರಲಿ, BBM ಆಗಿರಲಿ, BE ಆಗಿರಲಿ, BTech ಮಾಡಿರಲಿ, ಹೀಗೆ ಇತರೆ ಪದವಿ ಮಾಡಿದಂಥ ಅಭ್ಯರ್ಥಿ ಕೂಡ ಈ ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಷ್ಟಲ್ಲದೆ ಡಿಪ್ಲೊಮೊ ಎಲ್ಲ ಶಾಖೆಯ ಅಭ್ಯರ್ಥಿ ಕೂಡ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಜೊತೆಗೆ ಈ ವಯಸ್ಸು 18 ವರ್ಷ ಮೇಲ್ಪಟ್ಟಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ನೋಡೋಣ. ಆಯ್ಕೆ ಪ್ರಕ್ರಿಯೆ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಂದರೆ ನಿಮ್ಮ ಅಂಕಗಳ ಆಧಾರ ಅಂದರೆ ನಿಮ್ಮ ಡಿಗ್ರಿ ಆಗಿರಲಿ ಮತ್ತು ನಿಮ್ಮ ಇಂಜಿನಿಯರಿಂಗ್ ಆಗಿರಲಿ, ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ನಲ್ಲಿ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಆಯ್ಕೆ ಪ್ರಕ್ರಿಯೆ ಇರುತ್ತದೆ. ನಂತರ ಶಾರ್ಟ್ ಲಿಸ್ಟ್ ಅಭ್ಯರ್ಥಿಗಳ ವಿವರಗಳನ್ನು ಇಮೇಲ್ ಮೂಲಕ ನೋಂದಾಯಿತ ಇಮೇಲ್ ಐಡಿಗೆ ಕಳುಹಿಸಲಾಗುತ್ತದೆ. ಅಂದರೆ ನೀವು ಒಂದು ವೇಳೆ ನೀವು ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟಲ್ಲಿ ಬಂದರೆ ನಿಮ್ಮ ಇಮೇಲ್ಗೆ ಅವರು ನಿಮಗೂ ಮೆಸೇಜನ್ನು ಕೂಡ ಇವರು ನೀಡುತ್ತಾರೆ. ಜೊತೆಗೆ ನಿಮ್ಮ ಮಾಹಿತಿ ಕೂಡ ಇವರು ನಿಮಗೆ ದೊರಕಿಸಿಕೊಡೋದು ಅಂದರೆ ಕಟ್ ಆಫ್ ಮೂಲಕ ನಿಮ್ಮನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಇವರು. ಅರ್ಜಿ ಸಲ್ಲಿಸೋ ವಿಧಾನ ಹೆಂಗಂತ ನಾವೀಗ ಇಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಬೆಸ್ಕಾಂ ಕಂಪನಿಯ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ನಿಮಗೆ ಇಲ್ಲಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿ ಈ ಹುದ್ದೆಗೆ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 20/2/2025 ಒಳಗಾಗಿ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ನೀವು ಸಲ್ಲಿಸಬಹುದಾಗಿದೆ.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಉದ್ಯೋಗ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಕಾಲ್ಸ್ ಫೈಟ್ಸ್‌ನಲ್ಲಿ ಕೂಡ ಇಲ್ಲಿ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ರಿಕ್ರೂಟ್‌ಮೆಂಟ್ ಮೂಲಕ ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಾಂಟೆಡ್ ಅಂದರೆ ಬೇಕಾಗಿದ್ದಾರೆ. ಇಲ್ಲಿ ಯಾವ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಎಕ್ಸ್‌ಪೀರಿಯನ್ಸ್ ಅಂದರೆ ಅನುಭವ ಇರುವಂತಹ ಮ್ಯಾನೇಜರ್ ಫಾರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಶೋರೂಮ್‌ನಲ್ಲಿ ಇವರು ನೇಮಕಾತಿ ಇವರು ಮಾಡ್ಕೊಳ್ತಾರೆ. ಅಂದರೆ ಅನುಭವ ಇರುವಂಥ ಅಭ್ಯರ್ಥಿಗಳು ಮ್ಯಾನೇಜರ್ ಫಾರ್ ಎಲೆಕ್ಟ್ರಿಕಲ್ ಶೋರೂಮ್ ಅಂದರೆ ಎಲೆಕ್ಟ್ರಿಕಲ್ ಒಂದು ಸ್ಕೂಟಿ ಶೋರೂಮ್ ಆದ ಎಲೆಕ್ಟ್ರಿಕಲ್ ಸ್ಕೂಟರ್ ಶೋರೂಮ್‌ನಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಪ್ಲೇಸ್ ಎಲ್ಲಿ ಅಂದರೆ ಬೆಂಗಳೂರು. ಜೊತೆಗೆ ಅವರ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಇದು ಕನ್ನಡಪ್ರಭ ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.